ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ, ಇಲ್ಲಿ ನಾರ್ಮಲಾಗಿ ಚಿಕ್ಕ ಸೈಜ್ ಗೋಲ್ಡ್ ಬೀಡ್ ಬರುತ್ತೆ ಅಲ್ವಾ, ಆ ಥರ ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ. ಮತ್ತು ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಿಗ್ ಸೈಜ್ ಇದೆ ಕ್ರಿಸ್ಟಲ್ ಬೀಡು, ಆ ಥರ ಬೀಡನ್ನ ತೊಗೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ 6 ಎಳೆ ಥ್ರೆಡ್ನ ತೊಗೊಂಡು ನೋಡಿ, ಈ ಥರ ಒಂದು ಗಂಟು ಹಾಕಿ ತೊಗೊಂಡಿದ್ದೀನಿ. ಮತ್ತು 10ನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ 11ನೇ ನಂಬರ್ ಕ್ರೋಶ ಕೂಡ ಯೂಸ್ ಮಾಡಬಹುದು. ಮೊದಲನೇದಾಗಿ ಸ್ಯಾರಿಗೆ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಮತ್ತು ಯಾವುದೇ ಒಂದು ಕ್ರೋಶ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಭಾಗದಿಂದನೇ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ತೊಗೊಂಬಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಸ್ನೇಹಿತರೆ, ಇಲ್ಲಿ ಲಾಕ್ ಅಂತಂದ್ರೂ ಒಂದೇ, ಹಾಗೆಯೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ. ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ 4 ಚೈನ್ನ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಲಾಕ್ನ ಮಾಡಬೇಕಾದ್ರೆ 1 ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಎಳೆದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ. ಸ್ಯಾರಿ ರಿಂಕಲ್ಸ್ ಬಂದರೆ ಡಿಸೈನ್ ನೋಡೋದಕ್ಕೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ 1 ಪಾಯಿಂಟ್ ಒಳಗಡೆ ನಾವು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಸರಿ ಲಾಕ್ ಮಾಡ್ಕೊಂಡಿದ್ದಾಯ್ತಲ್ವ, ಅದ್ರ ಪಕ್ಕದಲ್ಲೇ ಇನ್ನೊಂದು ಸರಿ ಲಾಕ್ ಮಾಡ್ಕೋಬೇಕು ಅಥವಾ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಇಲ್ಲಿ ಲಾಕ್ ಕೂಡ ಸೇರಿಕೊಂಡು ಒಟ್ಟು ಎಷ್ಟು 3 ಸಿಂಗಲ್ ಕ್ರೋಶಗಳಾಗಿದೆ ನೋಡಿ. ಒಟ್ಟು 3 ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ನಾನು ಒಂದು ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ನಿಮ್ಗೆ ಇಷ್ಟ ಆಗಿರೋಂಥ ಯಾವುದಾದ್ರೂ ಬೀಡನ್ನ ಇಲ್ಲಿ ಯೂಸ್ ಮಾಡ್ಕೋಬೋದು. ನೋಡಿ, ಫಸ್ಟು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಅದಾದಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೇ ನೋಡಿಕೊಂಡು ನಾವು ಲಾಕ್ನ ಮಾಡ್ಕೋಬೇಕಾಗತ್ತೆ. ಲಾಕ್ನ ಮಾಡಿ ಆದಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಸ್ನೇಹಿತರೆ, ನಾನು ಆಗಲೇ ಹೇಳಿದ್ದೀನಿ, ಇಲ್ಲಿ ಲಾಕ್ ಅಂತಂದ್ರೂ ಒಂದೇ, ಹಾಗೆಯೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ. ನೋಡಿ, 2 ಸರಿ ಸಿಂಗಲ್ ಕ್ರೋಶ ಆದಮೇಲೆ ಬಟ್ಟೆನ ಈ ರೀತಿ ಟರ್ನ್ ಮಾಡ್ಕೋಬೇಕು. ನೀವೇನಾದರೂ ಸ್ಯಾರಿಗೆ ಹಾಕೋತಾ ಇದ್ದರೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತಗೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ ಹಾಕ್ಕೋಬೇಕು. ನೋಡಿ, ಈ ರೀತಿ ಥ್ರೆಡ್ ಒಳಗಡೆ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋದೇನು ಬೇಡ, ಹಾಗೆಯೇ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೋಬೇಕು. ಇಲ್ಲಿ ಬೀಡ್ ಹಿಂದೆಗಡೆ ಒಂದು ಥ್ರೆಡ್ ಕಾಣಿಸ್ತಾ ಇದೆ ಅಲ್ವಾ ಸ್ನೇಹಿತರೆ, ನಾವು ಲಾಕ್ ಮಾಡಿದಾಗ ಈ ರೀತಿ ಥ್ರೆಡ್ ಇರುತ್ತೆ. ಆ ಥ್ರೆಡ್ ಒಳಗಡೆಯಿಂದ ಮತ್ತು ನಾವು ನೀಡಲ್ ಮೇಲೆ ಇನ್ನೊಂದು ಥ್ರೆಡ್ನ ತರಬೇಕು. ಈಗ 3 ಲೂಪ್ ಇದೆ ಅಲ್ವಾ, 3 ಲೂಪಿಂದನೂ ಥ್ರೆಡ್ನ ಆಚೆ ತೊಗೊಂಬರಬೇಕು. ಆಗ ಇದು ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಇಲ್ಲಿ ಹಾಫ್ ಡಬಲ್ ಕ್ರೋಶ ಮತ್ತು ಬೀಡ್ ಲಾಕ್ ಎರಡೂ ಒಟ್ಟಿಗೆ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ನೋಡಿ, ಥ್ರೆಡ್ನ ತಗೊಂಡು ಮತ್ತೆ ಇನ್ನೊಂದು ಸಾರಿ ನಾವು ಇನ್ನೊಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶ ಮಾಡಿ ಆದಮೇಲೆ ನಾವು ಅಲ್ಲಿಂದನೇ ಥ್ರೆಡ್ನ ಮೇಲೆ ತಗೋಬೇಕು. ಇನ್ನೊಂದು ಬೀಡ್ ಆ್ಯಡ್ ಮಾಡ್ಕೋಬೇಕು. ಥ್ರೆಡ್ ಒಳಗಡೆ ಬೀಡ್ ಹಾಕಿದ್ದಾದಮೇಲೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ ತಗೋಬೇಕು. ನೆಕ್ಸ್ಟ್ ಅದೇ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದು ನೋಡಿ, ನೀಡಲ್ ಮೇಲೆ 3 ಲೂಪ್ ಇರುತ್ತೆ ಅಲ್ವಾ, 3 ಲೂಪಿಂದನೂ ಒಂದೇ ಸರಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಇದೇ ರೀತಿ ನಾವು ಎಷ್ಟು ಬೀಡ್ ಇಡ್ಸುತ್ತೋ ನೋಡಿಕೊಂಡು ಹಾಕೋಬೇಕಾಗತ್ತೆ. ಅಂದರೆ ನಾವು ಸ್ವಲ್ಪ ಸ್ಮಾಲ್ ಸೈಜ್ ಬೀಡ್ ತೊಗೊಂಡ್ರೆ ಒಂದು 4 ಬೀಡ್ ಹಾಕೋಬೋದು, ಅಥವಾ ಇವಾಗ ನಾನೇನು ತೊಗೊಂಡಿದ್ದೀನಿ ಅಲ್ವಾ ಆ ಸೈಜ್ ಬೀಡ್ ತೊಗೊಂಡ್ರೆ ಇಲ್ಲಿ ನಾವು 5 ಬೀಡ್ಸ್ನ ಹಾಕೋಬೇಕಾಗತ್ತೆ. ನೋಡಿ, ಈಗ 4 ಆಯ್ತಲ್ವ, ಇನ್ನೊಂದು ಬೀಡ್ ಹಾಕ್ಕೊಂಡು ನೋಡಿ ಥ್ರೆಡ್ ಒಳಗಡೆ ಬೀಡ್ ಹಾಕ್ಕೋಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು
ಅದೇ ಗ್ಯಾಪಲ್ಲಿ ಹೋಗಿ, ಅಂದರೆ ನಾವೇನು ಥ್ರೆಡ್ ತೊಗೊಳ್ತಾ ಇರ್ತೀವಲ್ಲ ಅದೇ ಗ್ಯಾಪಲ್ಲೇ ನಾವು 5 ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಹಾಫ್ ಡಬಲ್ ಕ್ರೋಶ ಆದಮೇಲೆ ಮೊದಲನೇ ಒಂದು ಸಿಂಗಲ್ ಕ್ರೋಶದ ಗ್ಯಾಪ್ ಏನು ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ 2 ಸಿಂಗಲ್ ಕ್ರೋಶಗಳು. ಮೊದಲನೇ ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ನಾವು ಈ ಒಂದು ಹ್ಯಾರ್ಚನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕ್ನ ಮಾಡ್ಕೋಬೇಕು. 2 ಲಾಕ್ ಸಾಕಾಗುತ್ತೆ ಸ್ನೇಹಿತರೆ. ಅದಾದಮೇಲೆ ಇಲ್ಲಿಂದನೇ 3 ಚೈನ್ ಹಾಕ್ಕೋತೀನಿ. 3 ಚೈನ್ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಈಗೇನು ಬೀಡ್ ಪಕ್ಕ ನೋಡಿ ಹಾರ್ಚ್ ಇದೆ ಅಲ್ವಾ, ಹಾರ್ಚ್ ಮೊದಲನೇ ಬೀಡ್ ಏನಿದೆ ಅಲ್ವಾ ಅದ್ರ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಒಳಗಡೆ ಈ 3 ಚೈನ್ನ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ ಹಾಕೋಬೇಕು. 1 2 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಬೀಡ್ ಏನಿರುತ್ತೆ ಅಲ್ವಾ ಆ ಗ್ಯಾಪಲ್ಲಿ ಈ 3 ಚೈನ್ನ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ 1 2 3 ಮತ್ತೆ 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಬೀಡ್ ಗ್ಯಾಪಲ್ಲಿ ನಾವು ಲಾಕ್ನ ಮಾಡ್ಕೋಬೇಕು. ನಾವೇನಲ್ಲಿ ಸಿಂಗಲ್ ಕ್ರೋಶ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಒಂದು ಬೀಡಿಂದ ಬೀಡಿಗೆ ಗ್ಯಾಪ್ ಇರುತ್ತೆ ಸ್ನೇಹಿತರೆ, ಅದೇ ಬೀಡ್ ಹತ್ರನೇ ನಾವು ಲಾಕ್ನ ಮಾಡ್ಕೋಬೇಕು. ಇದೇ ಥರ ನಾವೇನು 5 ಬೀಡ್ ಹಾಕ್ಕೊಂಡಿರ್ತೀವೋ 5 ಬೀಡ್ಗೂ ನಾವು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತ ಬರಬೇಕಾಗುತ್ತೆ. ಕೊನೆಯದಾಗಿನೂ ಕೂಡ ನೋಡಿ ಈ ರೀತಿ 3 ಚೈನ್ ಹಾಕ್ಕೊಂಡು ಅಲ್ಲಿ ಸಿಂಗಲ್ ಕ್ರೋಶ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ, ಆ ಸಿಂಗಲ್ ಕ್ರೋಶಾಗಿ ಬೇಕಿದ್ರೂ ಲಾಕ್ ಮಾಡ್ಕೋಬೋದು, ಅಥವಾ ಬೀಡ್ ಪಕ್ಕ ಏನು ಸ್ಪೇಸ್ ಇರುತ್ತೆ ಅಲ್ವಾ ಅಲ್ಲಿ ಕೂಡ ಲಾಕ್ ಮಾಡ್ಕೋಬೋದು. ಲಾಕ್ನ ಮಾಡಿ ಆದಮೇಲೆ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ. ನೋಡಿ ತುಂಬ ಚಿಕ್ಕದಾಗಿ ಹಾರ್ಚು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ಸ್ನೇಹಿತರೆ, ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಈ ಡಿಸೈನ್ ನನಗಂತೂ. ಸಿಂಪಲ್ ಸ್ಯಾರಿಗಳಿಗೆ ಆರಾಮಾಗಿ ಈ ಡಿಸೈನ್ನ ನಾವು ಟ್ರೈ ಮಾಡ್ಬೋದು. ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೆಯೇ ಬಿಗಿನರ್ಸ್ಗಂತೂ ಹೇಳಿ ಮಾಡಿಸಿದ ಡಿಸೈನ್ ಸ್ನೇಹಿತರೆ, ತುಂಬಾ ಸಿಂಪಲ್ಲಾಗಿ ಆರಾಮಾಗಿ ಹಾಕ್ಕೋಬೋದು. ನೋಡಿ ಹಾರ್ಚನ್ನ ಲಾಕ್ ಮಾಡಿದ್ದಾಯ್ತಲ್ವಾ, ಹಾರ್ಚನ್ನ ಲಾಕ್ ಮಾಡಿ ಆದಮೇಲೆ ಪೂರ್ತಿ ಡಿಸೈನ್ ನೋಡಿ ಈ ರೀತಿ ಇರುತ್ತೆ ನೋಡೋದಕ್ಕೆ. ನೀವು ಬೇಕು ಅಂದರೆ ಇಲ್ಲಿಂದ ಮತ್ತೆ ಇನ್ನೊಂದು ಬೀಡ್ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೋದು, ಅಥವಾ ಕುಚ್ಚು ಹಾಕ್ಕೊಂಡು ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಅಂದರೆ 4 ಚೈನ್ನ ಹಾಕ್ಕೊಂಡು ಕುಚ್ಚಿಗೆ ಜಾಗ ಬಿಟ್ಕೊಂಡು ಕೂಡ ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು. ಇಲ್ಲಿ ನಾನು ಒಂದು ಹಾರ್ಚಿಂದ ಹಾರ್ಚಿಗೆ ಕುಚ್ಚು ಹಾಕೋದಕ್ಕೆ ಅಂತ ಜಾಗನ ಬಿಟ್ಕೋತಾ ಇದ್ದೀನಿ. ಸೊ ಅದಕ್ಕಾಗಿ ನಾನು 4 ಚೈನ್ನ ಹಾಕ್ಕೊಂಡು 4 ಚೈನ್ ಆದಮೇಲೆ ಎಕ್ಸ್ಟ್ರಾ 2 ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಇಲ್ಲಿ ಒಟ್ಟು ಚೈನ್ ಲಾಕ್ನು ಸೇರಿ 3 ಸಿಂಗಲ್ ಕ್ರೋಶ ಆಗುತ್ತೆ. ನೋಡಿ 3 ಸಿಂಗಲ್ ಕ್ರೋಶ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಮತ್ತೆ ಇಲ್ಲಿ ನಾನು ಒಂದು ಕ್ರಿಸ್ಟಲ್ ಬೀಡನ್ನ ಹಾಕ್ಕೋತಾ ಇದ್ದೀನಿ. ಫಸ್ಟ್ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಅಥವಾ ಸ್ಯಾರಿಗೆ ಏನಾದರೂ ಹಾಕೋತಾ ಇದ್ದರೆ ಸೀರೆನ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಸ್ಮಾಲ್ ಸೈಜ್ ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕಿದ್ದಾದಮೇಲೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ತಗೊಂಡು ನೋಡಿ ಈಗ ಕ್ರಿಸ್ಟಲ್ ಬೀಡ್ ಹಿಂದೆಗಡೆ ಥ್ರೆಡ್ ಇರುತ್ತೆ ಅಲ್ವಾ,
ಬೀಡ್ ಲಾಕ್ ಮಾಡಿದಾಗ ಆ ಥ್ರೆಡ್ ಹಿಂದೆಗಡೆ ಆ ಥ್ರೆಡ್ ಕೆಳಗಡೆ ಹೋಗಿ ನೋಡಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತರಬೇಕು. ಆಗ ನೀಡಲ್ ಮೇಲೆ 3 ಲೂಪ್ ಇರುತ್ತೆ. 3 ಲೂಪಿಂದ ಥ್ರೆಡ್ನ ಆಚೆ ತೆಗೆದಾಗ ಒಂದು ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಹಾಫ್ ಡಬಲ್ ಕ್ರೋಶ ಮಾಡಿ ಆದಮೇಲೆ ಅಲ್ಲಿಂದನೇ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇನ್ನೊಂದು ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಮತ್ತು ಅದೇ ಜಾಗದಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೊಂದು ಹಾಫ್ ಡಬಲ್ ಕ್ರೋಶ ಮತ್ತು ಬೀಡ್ ಲಾಕ್ ಎರಡನ್ನೂ ಒಟ್ಟಿಗೆ ಮಾಡ್ಕೋಬೇಕಾಗುತ್ತೆ. ಮಿಕ್ಕಿರೋ ಅಂಥ ಬೀಡ್ಗಳನ್ನ ಹಾಕಿ ಡಿಸೈನ ಕಂಪ್ಲೀಟ್ ಮಾಡ್ಕೋತೀನಿ. ನೋಡಿ 5 ಬೀಡ್ಗಳನ್ನ ಹಾಕ್ಕೊಂಡಿದ್ದಾಯ್ತಲ್ವಾ. ಈಗ ಬೀಡ್ ಪಕ್ಕ ಇರೋವಂಥ ಸಿಂಗಲ್ ಕ್ರೋಶಗೆ ಈ ಹ್ಯಾರ್ಚನ್ನ ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ಕೋತೀನಿ. ಈಗ ಇಲ್ಲಿಂದನೇ ಚೈನ್ ಹಾಕೋಬೇಕು. 1 2 3 ಚೈನ್ನ ಹಾಕ್ಕೊಂಡು ಡಿಸೈನ್ನ ಈ ರೀತಿ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ನೋಡಿ ಬೀಡ್ ಪಕ್ಕ ಈ 3 ಚೈನ್ನ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ನ ಮಾಡಿ ಆದಮೇಲೆ ಮತ್ತೆ 1 2 3 ಚೈನ್ನ ಹಾಕ್ಕೊಂಡು ಅದನ್ನು ಕೂಡ ನೆಕ್ಸ್ಟ್ ಬೀಡ್ ಗ್ಯಾಪಲ್ಲಿ ಲಾಕ್ನ ಮಾಡ್ಕೋಬೇಕು. ಬೀಡ್ ಗ್ಯಾಪ್ ಅಂದರೆ ಬೀಡ್ ಪಕ್ಕ ಒಂದು ಸ್ವಲ್ಪ ಸ್ಪೇಸ್ ಇರುತ್ತೆ ಸ್ನೇಹಿತರೆ, ಅಲ್ಲಿ ನಾವು ಲಾಕ್ನ ಮಾಡ್ಕೋಬೇಕಾಗತ್ತೆ. ಈಗ ಪೂರ್ತಿಯಾಗಿ ಡಿಸೈನ್ನ ಹೀಗೇ ನಾನು ಕಂಟಿನ್ಯೂ ಮಾಡ್ಕೋತೀನಿ. ನಾನು ಕೂಡ ಸ್ಯಾಂಪಲ್ಗೆ ಅಂತ ತೋರಿಸ್ತಾ ಇರೋದ್ರಿಂದ ಸ್ನೇಹಿತರೆ ಇಲ್ಲಿ ಒಂದು 4 ಹಾರ್ಚನ್ನ ನಾನು ಇಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ತುಂಬ ನೀಟಾಗಿ ಬಂದಿರುತ್ತೆ ಸ್ನೇಹಿತರೆ ಡಿಸೈನು. ಹಾಗೆಯೇ ಕುಚ್ಚುಗಳನ್ನ ಕೂಡ ಕಟ್ಟಿ ತೋರಿಸ್ತೀನಿ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.